ಹಾಯ್ ಹಲೋ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ ಗೈಸ್? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಫುಲ್ ಜೋರಾಗಿ ಪೂಜೆ ಮಾಡ್ತಾವ್ರೆ. ಭುವನೇಶ್ವರಿ ದೇವಿ ದೇವಸ್ಥಾನ. ಎಲ್ಲರೂ ಕಾಪಾಡಮ್ಮ ಗುರು. ಏನು ಗೊತ್ತಾ, ಇವತ್ತು ಆ್ಯಕ್ಚುಲಿ ರೈಡ್ಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ. ಸೊ ಆರಾಮಾಗಿ ಮನೇಲಿ ಮಲಗಿದ್ದೆ. ಸೊ ನನ್ನ ಫ್ರೆಂಡ್ ಫೋನ್ ಮಾಡಿ ಒಂದು ಪ್ಲೇಸ್ ಇದೆ ಬಾ ನೋಡ್ಕೊಂಬರೋಣ ಅಂತಂದ. ಯಾವ ಪ್ಲೇಸ್ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಅದಕ್ಕೆ ಮನೇಲಿದ್ದು ಏನು ಮಾಡೋದು ಅಂತ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀನಿ. ಸೊ ಇಲ್ಲೇ ವಾಜರಳ್ಳಿ ಮೆಟ್ರೋ ಹತ್ರ ಬರ್ತೀನಿ ಬಾ ಅಂತ ಹೇಳಿದ್ದ. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಪ್ಲೇಸ್ ಏನಂತ. ಅಲ್ಲಿಂದ ಹೊರಡಬೇಕು. ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೇನೋ ಗೊತ್ತಿಲ್ಲ. ಸೊ ಬನ್ನಿ ಇಲ್ಲಿಂದ ಹೊರಡೋಣ. ಗುರು ವಾಜರಳ್ಳಿಗೆ ಬಂದಿದ್ದೀನಿ ಇವಾಗ. ಸೊ ಇವನು ಎಲ್ಲವನೇ ಅಂತ ಗೊತ್ತಿಲ್ಲ. ಇವನ್ನ ಬೇರೆ ಹುಡುಕಬೇಕು. ಇಲ್ಲೇ ಮೆಟ್ರೋ ಹತ್ರ ಇರು ಅಂತ ಹೇಳಿದ್ದೆ. ಸೊ ಇಲ್ಲಿ ಮುಂದೆ ಅವನೋ ಇಲ್ಲ ಹಿಂದೆ ಅವನೋ ಗೊತ್ತಿಲ್ಲ. ಇಲ್ಲ ಅಂದರೆ ಫೋನ್ ಮಾಡಬೇಕು. ಇಲ್ಲ ಇಲ್ಲೇ ಇರೋಂಗ. ಇಲ್ಲೇ ಅವನೇ ನೋಡಿ. ಒಳ್ಳೆ ಹೆಂಗೆ ಕೂತಾನೆ ಕಳ್ಳ ಕೂತ್ಕೊಂಡಾಗೆ. ಗುರು ಇವಾಗ ವಾಜರಳ್ಳಿ ಬಿಟ್ಟಿದ್ದೀವಿ. ಇಲ್ಲಿಂದ ಒಂದು 63 ಕಿಲೋಮೀಟರ್ಸ್ ಆಗ್ಬೋದು. ಸೊ ಯಾವ ಪ್ಲೇಸ್ ಏನು ಅಂತ ಹೇಳಲಿಲ್ಲ. ಈಗ ಆಲ್ರೆಡಿ 9:30 ಆಗಿದೆ ಟೈಮು. ಏನೋ ಅಲ್ಲೂ ಕೂಡ ಆಫ್ ರೋಡ್ ಇದೆ ಅಂತಂದ. ನೋಡಬೇಕು ಅಲ್ಲಿ ಯಾವ ರೀತಿ ಆಫ್ ರೋಡ್ ಇದೆ ಅಂತ. ನನಗನ್ಸಿದ್ದು ಏನಂದರೆ, ಆಫ್ ರೋಡ್ ಮಾಡೋಕ್ಕೆ ಅಲ್ಲಿ ಇಲ್ಲಿ ಹೋಗ್ತೀವಿ ಗುರು ನಾವು. ಅದರ ಅವಶ್ಯಕತೆಯೇ ಇಲ್ಲ. ನೋಡಿ, ನಮ್ಮ ಬೆಂಗಳೂರಲ್ಲೇ ಆಫ್ ರೋಡ್ ಮಾಡ್ಕೊಬೋದು. ಎಲ್ಲಿ ಅಂತೀರಾ? ನೋಡಿ ಇಲ್ಲೇ ಇದೆ. ನೋಡಿ ಹೆಂಗಿದೆ ರೋಡು. ಬೆಂಗಳೂರು ರೋಡ್ಗಳಂತೂ ಅಧ್ವಾನ ಮಾಡಾಕ್ಬಿಟ್ಟವ್ರೆ ಗುರು. ಮಳೆ ಬಂದು ಅರ್ಧ ರೋಡ್ ಕಿತ್ತಾಗವೆ. ಇನ್ನರ್ಧ ಬೆಂಗಳೂರಲ್ಲಿ ಮಳೆ ಬಿದ್ದು ಕೆರೆಗಳಾಗ್ಬಿಟ್ಟವೆ. ಈ ರೋಡ್ಗಳಿಗೂ ತಾರ್ಗಳಂತೂ ಹಾಕ್ಸೋದೇ ಇಲ್ಲ. ಬಂದು ಹಾಕಿದ್ರೂ ಕಿತ್ತಿ ಹೋಯ್ತಾ. ಏನು ಮಾಡೋಕ್ಕಾಗಲ್ಲ ಗುರು. ಇವಾಗ ಕನಕಪುರ ರೋಡಲ್ಲಿ ಇದ್ದೀವಿ. ಆಲ್ರೆಡಿ ಇದು ಕನಕಪುರ ರೋಡ್ ವೀಡಿಯೋ ಮಾಡಿದ್ದೀವಿ. ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ಕ್ಯಾಮ್ರಾ ಬೇರೆ ಹಾಕಿದ್ದಾರೆ ಗುರು. ಕ್ಯಾಮ್ರಾ ಅಂದಾಗ ನೆನಪಾಯಿತು. ಸೊ ಒಂದು ಕ್ಲಿಪ್ ಹಾಕಿದ್ದೀನಿ ನೋಡಿ. ಕರ್ನಾಟಕ ಗೌರ್ಮೆಂಟು ಈ ಚಲನ್ ಮೂಲಕ 50% ಆಫರ್ ಕೊಟ್ಟಿದ್ದಾರೆ. ಸೊ ಗಾಡಿ ಮೇಲೆ ಎಷ್ಟು ಕೇಸ್ ಇದ್ರೂ ಅದರಲ್ಲಿ 50% ಕಟ್ಟಾಗುತ್ತೆ. ಸೊ ನಿಮಗೆ 500 ರೂಪಾಯಿ ಇತ್ತಂದರೆ ಅದು 250 ಬರುತ್ತೆ. ಸೊ ಆ ರೀತಿ ಒಂದು ಬಿಟ್ಟಿದ್ದಾರೆ. ಸೊ ಎಲ್ರಿಗೂ ಯೂಸ್ಫುಲ್ ಆಗೋವಂಥದ್ದು. ಇದು 2 ವರ್ಷದ ಹಿಂದೆ ಬಿಟ್ಟಿದ್ರು ಕೊರೋನಾ ಟೈಮಲ್ಲಿ. ಗಾಡಿ ಮೇಲೆ ಕೇಸ್ ಇರೋವಂಥವ್ರು ಆದಷ್ಟು ಬೇಗ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ. ಇದು ವ್ಯಾಲಿಡಿಟಿ ಬಂದು ಆಗಸ್ಟ್ 23ರಿಂದ ಸೆಪ್ಟೆಂಬರ್ 12ರವರೆಗೂ ಇರುತ್ತೆ. ಗುರು ಇವಾಗ ಕನಕಪುರಾಗೆ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿಂದ ಒಂದು 17 ಕಿಲೋಮೀಟ್ರನ ಆಗುತ್ತೆ. ಊರೊಳಗಡೆಯಿಂದ ತೋರಿಸ್ತಾ ಇದೆ ರೂಟು. ನನಗನ್ಸೋ ಥರ ಇದು ಬಂದು ಕನಕಪುರ ಬಸ್ ಸ್ಟ್ಯಾಂಡ್ ರೋಡ್ ಅಂತ ಕಾಣುತ್ತೆ. ಯಾಕಂದರೆ ಇಲ್ಲಿ KSRTC ಹೋಗ್ತಾ ಇದೆ. ಅದೇ ಇರ್ಬೋದಾ? ಹೌದು ಗುರು. ಇಲ್ಲಿ ಲೆಫ್ಟಲ್ಲಿ ಏನಿದೆಯಲ್ಲ, ಸೊ ನಿಮಗೆ ಇದು ಬಂದು ಕನಕಪುರ ಬಸ್ ಸ್ಟ್ಯಾಂಡ್. ಇದು ಗುರು ಡೆವಲಪ್ ಮಾಡಿಬಿಟ್ಟವ್ರೆ. ಇಲ್ಲಿ ರೈಟ್ ತಗೊಂಡ್ರೆ ತಿರ್ಗಾ ಮೇನ್ ರೋಡ್ಗೆ ಕನೆಕ್ಟ್ ಆಯ್ತೈತೆ. ಯಾವ ಕಡೆಯಿಂದ ಕರ್ಕೊಬರ್ತಾವನೋ ಗುರು. ಇಲ್ಲಿ ನೀವು ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಒಂದು ಶಾಸಕರ ಭವನ. ಸೊ ಒಳ್ಳೆ ಮಿನಿ ವಿಧಾನಸೌಧ ಇದ್ದಂಗೆ ಐತೆ. ಕನಕಪುರ ರೋಡಲ್ಲೆಲ್ಲ ಡೆವಲಪ್ ಮಾಡ್ತಾವ್ರೆ. ನೋಡಿ ಹೆಂಗಿದೆ. ಹೋಗು ಗುರು. ಅವ್ರು ಹೋಗಲ್ಲ. ಬನ್ನಿ ನಾವು ಈ ಕಡೆಯಿಂದ ಹೋಗೋದ. ಗುರು ಫೈನಲಿ ನಾವು ಹೋಗ್ಬೇಕಾದಂಥ ಜಾಗಕ್ಕೆ ಬಂದಾಯಿತು. ಸೊ ಇದೇ ಅದು. ನಾವೇನು ಎದುರುಗಡೆ ಏನು ಕಾಣ್ತಿಲ್ಲ ಬೆಟ್ಟ. ಇದೇ ಬೆಟ್ಟದ ಮೇಲೆ ಹೋಗ್ಬೇಕು ನಾವು. ಗವಿ ಮಠಕ್ಕೆ ದಾರಿ. ಇಲ್ಲಿ ಯಾವ ಮಠ ಐತೆ ಗುರು? ಓಕೆ, ಎದುರುಗಡೆ ಕಾಣ್ತಿದೆಯಲ್ಲ ಇದೇ ಬೆಟ್ಟ. ಸೊ ಟ್ರೆಕ್ಕಿಂಗ್ ಮಾಡಬೇಕೋ ಏನೋ ಗೊತ್ತಿಲ್ಲ. ಕನಕಪುರ ರೋಡ್ನು ಗುರು ಅಧ್ವಾನ ಮಾಡಿಬಿಟ್ಟವ್ರೆ. ಫುಲ್ಲು ಒನ್ ವೇ ಮಾಡಿಬಿಟ್ಟವ್ರೆ. ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ ಗುರು ಕನಕಪುರ ರೋಡಲ್ಲಂತೂ. ಈ ರೋಡಲ್ಲಿ ಬರೋಕ್ಕೆ ಒಂಥರ ಹಿಂಸೆ ಅನಿಸುತ್ತೆ. ಫುಲ್ಲು ಆ ಕಡೆಯಿಂದ ಒಂದು ಬಸ್ಸು ಈ ಕಡೆಯಿಂದ ಒಂದು ಬಸ್ ಬಂದರೆ ಮುಗ್ದಾಯಿತು. ಫುಲ್ಲು ಜಾಮ್ ಕನಕಪುರ ರೋಡ್ ಫುಲ್ಲು. ಗಾಯ್ಸ್ ಇದು ಬಂದು ಹಚ್ಚಲು ಗ್ರಾಮ. ಸೊ ಬಸ್ಸಲ್ಲಿ ಬರೋ ಅಂಥವ್ರಿಗೆ ನೋಡಿ KSRTC ಬಸ್ಸು ವ್ಯವಸ್ಥೆ ಕೂಡ ಇದೆ. ಸೊ ಇಲ್ಲಿ ಇಳಿದು
ಇಲ್ಲಿಂದ ಆಟೋದಲ್ಲಿ ಹೋಗಬೇಕಾಗುತ್ತೆ. ಸೊ ಇದು ಹಳ್ಳಿ ಒಳಗಡೆಯಿಂದ ಇದೆ ರೂಟು. ಸೊ ನಿಮ್ಗೆ ಅಲ್ಲಿ ಮೇಲ್ಗಡೆ ಏನು ಕಾಣ್ತಿಲ್ಲ, ಇದೇ ಬೆಟ್ಟ. ಟಾಪ್ಗೆ ಹೋಗ್ಬೇಕಂತೆ. ಏನೋ ರೋಡ್ ಇದೆ ಅಂತವ್ರೆ, ನಮಗೂ ಲೊಕೇಶನ್ ಗೊತ್ತಿಲ್ಲ. ಸೊ ಬನ್ನಿ ಹೋಗೋದ. ಲೆಫ್ಟ್ ಸೇಮ್ ನಮ್ಮೂರು ಹಳ್ಳಿ ಇದ್ದಂಗೆ ಐತೆ ಗುರು. ರಾಮನಗರ ಡಿಸ್ಟಿಕ್ ಆಗಿರೋದಕ್ಕೆ ಆಲ್ಮೋಸ್ಟ್ ಎಲ್ಲ ರೇಷ್ಮೆನೇ ಬೆಳೀತಾರೆ ಗುರು ಇಲ್ಲೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಅವ್ರ ಮನೆ ಮುಂದೆನೂ ರೇಷ್ಮೆದು ಹೆಂಗೆ ಇಟ್ಕೊಂಡವ್ರೆ. ಪರವಾಗಿಲ್ಲ ಗುರು, ಎಲ್ಲ ಆಲ್ಮೋಸ್ಟ್ ರೇಷ್ಮೆನೇ ಬೆಳೀತವ್ರೆ. ಏನೋ ಒಂಥರ ಪ್ಲೇಸ್ ಚೆನ್ನಾಗಿದೆ. ಇಲ್ಲಿಂದನೇ ಯಾಕೋ ಆಫ್ ರೋಡ್ ಆಗೋ ಥರ ಕಾಣ್ತಾ ಇದೆಯಲ್ಲಪ್ಪ. ಹಿಂಗೆ ಎದ್ದು ಬಿಟ್ರೆ ಫುಲ್ಲು ಮುಗ್ದಾಯಿತು ಈ ಮಪೆಟ್ ಗಾಡಿಗಳೆಲ್ಲ ಹೊಡ್ಕೊಂಡು ಹೋಗೋಕ್ಕೆ. ಇರಿ, ಯಾವುದೋ ಒಂದು ಅಜ್ಜಿ ಪಾಪ ಡ್ರಾಪ್ ಕೇಳ್ತಾವ್ರೆ. ಪಾಪ ನಿಲ್ಸೋಣ, ಅವರು ಬರಲಿ. ಯಾವರಮ್ಮ? ನಾವು ಅಡೇರಳ್ಳಿ. ಎರಳ್ಳಿ. ಅಲ್ಲಿಂದ ಇಲ್ಲಿ ನಡ್ಕ ಬಂದ್ರ? ಯಾವ್ದ್ರಲ್ಲಿ ಬಂದ್ರಿ ಅಲ್ಲಿಂದ? ಅಡೇರಳ್ಳಿ. ಅಲ್ಲಲ್ಲ, ಯಾವ್ದ್ರಲ್ಲಿ ಬಂದ್ರಿ ಅಲ್ಲಿಂದ ಅಂದೆ? ಅಲ್ಲಿಂದ ಖಾನಾಪುರಕ್ಕೆ ಹೋಗಿ ಖಾನಾಪುರದಿಂದ ಬಸ್ಸಲ್ಲಿ ಬಂದು ಗುರು ಅಜ್ಜಿನ ಡ್ರಾಪ್ ಮಾಡಿದೆ. ಪಾಪ ಒಬ್ಬರೇ ಬಂದವ್ರಂತ ಇಲ್ಲಿಗೆ. ಸೊ ರೂಟ್ ಬೇರೆ ಗೊತ್ತಾಯ್ತಿಲ್ಲ. ಬನ್ನಿ ಅವ್ರನ್ನ ಕೇಳೋಣ ಯಾವ ಕಡೆ ಅಂತ. ಅಣ್ಣ ಬೆಟ್ಟಕ್ಕೆ ಸ್ಟ್ರೈಟ ಫುಲ್ಲು ಆಫ್ ರೋಡ್ ಐತೆ ಗುರು. ಇಲ್ಲೇನೋ ಪರವಾಗಿಲ್ಲ, ಇನ್ನು ಮುಂದೆ ಯಾವ ಥರ ಆಯ್ತೋ ಗೊತ್ತಿಲ್ಲ. ರೋಡ್ ಬೇರೆ ಹಿಂಗೆ ಐತೆ, ಅವಾಗಿಂದ ಹಿಂಗೆ ಆಫ್ ರೋಡಲ್ಲಿ ಐತೆ. ಸೊ ಬನ್ನಿ ಹೆಂಗಿದೆ ನೋಡೋಣ ಮೇಲೋಗಿ. ಗುರು ಫುಲ್ಲು ಆಫ್ ರೋಡ್ ಐತಲ್ಲಪ್ಪ. ಅಲ್ಲಿಂದ ಬಂದಿದ್ದೆ ಪರವಾಗಿಲ್ಲ ಗುರು. ಇಲ್ಲಂತೂ ಹೆವಿ ಆಫ್ ರೋಡ್ ಐತೆ ನೋಡ್ರಿ. ಯಾವ ರೀತಿ ಹಳ್ಳ ಎಲ್ಲ ಐತೆ ಇಲ್ಲಿ. ಜಾರ್ತ ಐತಲ್ಲ ಗುರು. ನೋಡ್ರಿ ಗುರು, ಅವನ ಗಾಡಿನೂ ಹತ್ತಾ ಇಲ್ಲ. ಎಕ್ಸಿಟ್ರ್ ಕೊಡ್ತಾನೆ ಅವನೇ, ಹತ್ತಾ ಇಲ್ಲ ಗಾಡಿ. ರೋಡ್ ಫುಲ್ ಹಿಂಗೆ ಇದ್ದಾನೆ ಇದು. ರೋಡ್ ಫುಲ್ ಹಿಂಗೆ ಇದ್ದ. ಗುರು ನಾವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೇಂಜ್ಗೆ ಹಾಕೊಂಡೈತೆ ಅದು. ನೋಡ್ರಿ ಗಾಡಿ ಕೂಡ ಹತ್ತಾ ಇಲ್ಲ. ಮುಂದೆ ಇನ್ನೂ ಯಾವ ರೇಂಜ್ ಐತೋ ಗೊತ್ತಿಲ್ಲ. ಈಗಲೇ ಒಂಥರ ನಗು ಬಟ್ಟು ಬೇರೆ ಗಾಡಿಗಳು ಎದ್ಬಿಟ್ರಂತೆ ಮಸ್ತಾಗಿ ಹೊಡಿಬೋದು ಆಫ್ ರೋಡು. ಸೊ ನಮ್ಮ ಥರ ಮಪೆಟ್ ಗಾಡಿ ಎತ್ಕೊಂಬಂದರೆ ಮುಗಿತು ಕತೆ. ಒಂದು ದಿನ ಪೂರ್ತಿ ಬೇಕಾಗುತ್ತೆ ಎಳ್ಸೋಕ್ಕೆ. ಸೊ ನೋಡಿ ಹೆಂಗೈತೆ, ಒಳ್ಳೆ ದಾರಿ ಇದು. ಹಾಂ ಜಾರ್ತೈತ್ಲಿ, 20 ನಿಮಿಷ ಗುರು. ಫೈನಲಿ ಅಂತೂ ಇಂತೂ ಹುಡ್ಕೊಂಡು ಬಂದಿದ್ದೀವಿ ನೋಡಿ. ಇವಾಗ ನಾವು ಆ ಮೂಲೆಗೆ ಹೋಗಬೇಕು. ಗುರು ಅಂತೂ ಇಂತೂ ಹರಸಾಹಸ ಪಟ್ಕೊಂಡು ಕೊನೆಗೂ ಬೆಟ್ಟದ ತುದಿಗೆ ಬಂದಿದ್ದೀವಿ. ಸೊ ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇರೋಂಗೈತೆ. ಮುಚ್ಚಿಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಇಲ್ಲ ಗುರು, ಮರ ಬಿದ್ದು ಹಿಂಗಾಗಿರೋದು ಇದು. ಯಾವ ರೀತಿ ಇದೆ ಅಂದರೆ ಆಫ್ ರೋಡು ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಮಾತ್ರ. ನಮ್ಮ ಥರ ಮಪೆಟ್ ಗಾಡಿ ಇದ್ದವ್ರಂತೂ ಬರೋಕ್ಕೆ ಹೋಗಬೇಡಿ. ಗಾಡಿ ಓಡ್ಸೋಕ್ಕಾಗಲ್ಲ ಗುರು, ಆ ರೇಂಜಿಗೆ ಐತೆ. ಬಟ್ ಆಫ್ ರೋಡ್ ಗಾಡಿಗಳಿಗೆ ಯಾರೇ ಚೆನ್ನಾಗಿರುತ್ತೆ ಗಾಡಿ, ಬರ್ಬೋದು ಅವ್ರು ಆರಾಮಾಗಿ. ಸೊ ಬನ್ನಿ ನಿಮ್ಗೆ ಅಲ್ಲಿ ವ್ಯೂ ತೋರಿಸ್ತೀನಿ. ವ್ಯೂ ನೋಡ್ಬೋದು ಯಾವ ರೀತಿ ಕಾಣ್ತಿದೆ. ಸೊ ಫುಲ್ಲು ಟಾಪಲ್ಲಿ ಇದ್ದೀವಿ. ಬಾಬಾ ಹೆಂಗೈತಲ್ಲ ಗುರು, ನೋಡು ಗುರು ಎಷ್ಟು ಆಳ ಐತೆ. ಸೊ ಅಲ್ಲಿಂದ ಬಂದಿದ್ದು ನಾವು, ಆ ಎಂಟ್ರಿಯಿಂದ ಈ ಟಾಪ್ಗೆ. ಗುರು ಹೆಂಗೈತೆ ಗುರು, ಸುತ್ತಲೂ ಬೆಟ್ಟ ಸಾಕಾಗಿದೆ ಗುರು. ಒಂಥರ ಜಾಗ ಗಾಳಿ ಸೌಂಡ್ ಕೇಳ್ತಿದ್ರಿ ನಾವು, ಒಂಥರ ಸೈಕ್ ಆಗ್ತಿದೆ ಗುರು. ಕೇಳಿಸ್ತೀನಿ ಗಾಳಿಯಲ್ಲಿ, ಎಷ್ಟು ಆಳ ಇರ್ಬೋದು ನೋಡ್ರಿ ಹೆಂಗಿದೆ ಗುರು. ಫೈನಲಿ ಪ್ಲೇಸ್ನ ನೋಡಿದ್ದಾಯಿತು. ಸೊ ಇವಾಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಇವಾಗ ನನಗನ್ಸಿದ್ದು ಏನಂತಂದರೆ, ಮಪೆಟ್ ಗಾಡಿ ಇದ್ದವರಂತೂ ಬರೋಕ್ಕೆ ಹೋಗ್ಬಿಡಿ. ಯಾಕಂದರೆ ಸಿಕ್ಕಾಪಟ್ಟೆ ಸೈಕಾಗೈತೆ ಗುರು ಆಫ್ ರೋಡ್ ಅಂತೂ. ಆದರೂ ಪರವಾಗಿಲ್ಲ, ಟ್ರೈ ಮಾಡ್ತೀನಿ ಅಂತನೋರು ಒಂದು ಸತಿ ವಿಸಿಟ್ ಮಾಡಿ. ಬಟ್ ಪ್ಲೇಸ್ ಅಂತೂ ಸೂಪರಾಗಿದೆ.
ಇದಕ್ಕೆ ಬೆಸ್ಟ್ ಅಂದರೆ ಆಫ್ ರೋಡ್ಗೆ ಎಕ್ಸ್ಪಲ್ಸು ಇಲ್ಲ ಅಂತಂದರೆ ಹಿಮಾಲಯನ್ ಯಾವುದನ್ನು ತಂದುಬಿಟ್ರಂತೂ ಮಸ್ತಾಗಿರುತ್ತೆ ಗುರು, ಸಖತ್ತಾಗಿರುತ್ತೆ. ಸೊ ಈ ಥರ ಗಾಡೀಲಿ ಬಂದಾಗ ನೀವು ಎಷ್ಟು ಕಿಲೋಮೀಟ್ರಿಂದ ಬಂದರೂ ಲೆಕ್ಕ ಆಗಲ್ಲ ಗುರು. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಬೆಟ್ಟ ಹತ್ತೋಷ್ಟೊಳಗೆ ಸಾಕು ಅನಿಸ್ಬಿಟ್ಟಿರುತ್ತೆ, ಆ ರೇಂಜಿಗಿದೆ. ಬೆಂಗಳೂರಿಂದ ಇಲ್ಲಿಗೆ ಒಂದು 60 ಕಿಲೋಮೀಟರ್ಸ್ ಏನೋ ಆಗುತ್ತೆ ಅಷ್ಟೇ, ಜಾಸ್ತಿ ಏನು ದೂರ ಇಲ್ಲ, ಆರಾಮಾಗಿ ಬರ್ಬೋದು. ಬಟ್ ಬರೋ ಅಂಥವ್ರು ನೋಡ್ಕೊಂಬನ್ನಿ. ಬಟ್ ಬೆಸ್ಟ್ ಪ್ಲೇಸ್ ಗುರು, ಚೆನ್ನಾಗಿದೆ, ಒಂಥರ ಫಾರೆಸ್ಟ್ ಒಳಗಡೆ ಹೋಗಿರೋ ಥರ ಅನಿಸುತ್ತೆ. ಮಪೆಟ್ ಗಾಡಿಗಳಿಗೆ ಆಫ್ ರೋಡ್ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡ್ತು ಗುರು ಇದು. ಸೊ ಇದೇ ರೀತಿ ನನ್ನ ಚಾನಲಲ್ಲಿ ಹೊಸ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ಸೊ ಒಂದು ಹೊಸ ಪ್ಲೇಸ್ನ ತೋರಿಸ್ತಾ ಇರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ID ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.